ಮಳೆ ಬರ್ತಾ ಇದೆ. ಇಬ್ರು ಹಾರ್ತೆ ಇಲ್ಲ ಮೊಟ ರಾತ್ರಿ ಸುತ್ತ ಕಾಡು, ಬೆಂಕಿಯಾಗಿ ಪಾಣಿ ಹೊಡಿತಾ ಇದೆ. ಎಲ್ಲರೂ ಕೂತಿದ್ದೀವಿ. ಸೊ ಪೂಜಾ ಇದು ಕಾಯಿಸಿದೀವಿ. ಹಿಂಗೆ ಆಡ್ತಾ ಇದ್ರೆ ನೀನು ಅದ್ರ ಒಳಗಡೆ ಹಾಕ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸೊ ಇವತ್ತು ನಾವು ಹೊರಟಿದ್ವಿ ಮೈಸೂರಿಂದ ವೈನಾಡ್ ಎಡ್ಕಲ್ ಕೇವ್ಸ್ಗೆ. ವೈನಾಡ್ ಹೋಗ್ಬೇಕಾದ್ರೆ ನಮಗೆ ಸಿಗೋ ಊರು ಸುಲ್ತಾನ್ ಬತ್ತೇರಿ, ಅದ್ರ ಮೇಲೆ ಹೊರಟಿದ್ದು. ಸಿಟಿ ಮಧ್ಯದಲ್ಲಿ ಇದ್ಯಾವುದು ಓಜಿ ಪಜರು ನಿಂತಿದೆ ಅಂತ ವಿಡಿಯೋ ಮಾಡಿದ್ರೆ ಇದು ಬೇರೆ ಕಾರು. ನೋಡೋಕ್ಕೆ ಸಿಕ್ಕಿದ್ದು ನಮಗೆ ಸುಂದರವಾದ ಕಾಡು ಮತ್ತು ಅಲ್ಲಿ ವಾಸಿಸುತ್ತಿರುವ ಜೀವಿಗಳು. ಸುತ್ತ ಹಸಿರು ಸುಂದರವಾದ ಊರು ಮತ್ತು ಕಾಡು. ಕೊನೆಗೂ ತಲುಪಿದ್ವಿ ಎಡ್ಕಲ್ ಕೇವ್ಸ್. 10ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಹತ್ತಬೇಕು ಮೇಲೆ. ನಿಗೂಢ ಮತ್ತು ವಿಸ್ಮಯ ತುಂಬಿದ ಗುಹೆಗಳನ್ನ ನೋಡ್ತಾ ನಾವು ಮುಂದುವರೆದಿದ್ದು. ಎಷ್ಟು ಅಚ್ಚರಿ ಮೂಡಿಸುತ್ತಲ್ವಾ ಈ ಕಲ್ಮೇಲಿರೋ ಕೆತ್ತನೆ ಮತ್ತು ಪೇಂಟಿಂಗ್. ಇದು 8000 ವರ್ಷ ಹಳೆಯದು ಅಂತ ಹೇಳ್ತಾರೆ. ಇದು ಮಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಏಜ್ದಲ್ಲಿ ಮಾಡಿರೋದು. ಸೊ ಇದು ಮುಗಿಸ್ಕೊಂಡು ಕೆಳಗೆ ಹೊರಟ್ವಿ. ಕೆಳಗೆ ಇಳಿಯಬೇಕಾದ್ರೆ ಸಿಕ್ಕಿದ್ದು ನಮಗೆ ಮ್ಯಾಗಿ ಮತ್ತು ಪೈನಾಪಲ್ಲು ಸೂಪರ್ ಆಗಿದೆ. ಓಕೆ. ಸೊ ನಮ್ಮ ಜರ್ನಿ ಮುಂದುವರಿತು ರೆಸಾರ್ಟ್ ಕಡೆಗೆ. ದಾರಿ ಕೇಳ್ಕೊಂಡು ಇವರೇ ಸೂಜಿಪುರ ಫಾಲ್ಸ್ಗೆ ಹೆಂಗೆ? ಹಲೋ ಸರ್, ಸರ್ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಸರ್. ಹೋಗ್ಬಿಟ್ರು. ತುಂಬ ಮನ್ಸಿಗೆ ಬೇಜಾರಾದ್ಮೇಲೆ ರೆಸ್ಟೋರೆಂಟ್ಗೆ ಹೋದ್ವಿ. ಒಳ್ಳೆ ವ್ಯೂ ಇರೋ ರೆಸ್ಟೋರೆಂಟು. ಊಟ ಮಾತ್ರ ಸಖತ್ತಾಯಿತು. ಹೊರಟ್ವಿ. ಒಳ್ಳೆ ವ್ಯೂ ಇರೋ ರೆಸಾರ್ಟು, ಸುತ್ತ ಕಾಡು, ಫುಲ್ ಗ್ರೀನ್ರಿ, ಇದ್ರ ಮಧ್ಯ ಒಂದು ಸ್ವಿಮ್ಮಿಂಗ್ ಪೂಲು. ನೆಮ್ಮದಿಯಾಗಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಎಳ್ದು ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ಜೊತೆ ಆಟಾಡುವ ಅಂತ ಆಟಾಡಿ ಫುಲ್ ಸುಸ್ತಾಯಿತು. ಸುಸ್ತಾಗಿ ವಾಪಸ್ ಹೊರಟ್ವಿ. ಸೊ ಈಗ ತಾನೇ ದೂರದಲ್ಲಿ ಸುತ್ತ ಕಾಡಿದೆ ನಮ್ಮ ರೆಸಾರ್ಟ್ ಹತ್ರ, ವೈನಾಡ್ ಸೈಡು. ಸೊ ದೂರದಲ್ಲಿ ಒಂದು ಚಿರತೆ ಸ್ಪಾಟ್ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬೆಂಕಿ ಕಾಯಿಸ್ಕೊಂಡು ಇಲ್ಲಿ ಕೂತಿದ್ದೀವಿ. ಸೊ ಎಲ್ಲರೂ ಇದ್ದಾರೆ ಇಲ್ಲಿ. ಅಲ್ಲಿ ಗೇಟ್ ಹಾಕಿದ್ದಾರೆ. ನಮಗೆ ಎಲ್ಲೂ ಆಚೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲ, ಸೊ ಅವಕಾಶ ಇಲ್ಲ. ಸರಿ, ಅದು ಮೇನಾಗಿ ತುಂಬ ಹತ್ತಿರದಲ್ಲೇ ನಮ್ಮ ರೆಸಾರ್ಟ್ ಹತ್ರನೇ ಇಲ್ಲಿ 2ನೇ ಮನೆ. ಸೊ ಅಲ್ಲಿ ಒಬ್ರು ನೇಣು ಹಾಕೊಂಡು ಸತ್ತಿರಂತೆ ಕಪಲ್ಸು ಹನಿಮೂನಿಗೆ ಬಂದು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮಳೆ ಬರ್ತಾ ಇದೆ. ನಾವು ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ಸೊ ಹೊರಟ್ವಿ. ಮಳೆ ಬರ್ತಾ ಇದೆ. ಬೆಂಕಿಯಾಗಿ ಪಾಣಿ ಹೊಡಿತಾ ಇದೆ. ಗುಡ್ ನೈಟ್.